ಬನ್ನಿ, ಅಮೃತಧಾರೆ ಧಾರಾವಾಹಿಯ ಅಕ್ಟೋಬರ್ 27ರ ಎಪಿಸೋಡ್ನಲ್ಲಿ ಏನಾಗ್ಲಿದೆ ಅಂತ ಚಿಕ್ಕದಾಗಿ ನೋಡೋಣ. ಈ ಎಪಿಸೋಡ್ ಇದೆಯಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಭೂಮಿಕಾ, ಅವಳಿಂದ ದೂರ ಇರೋ ಪತಿ ಗೌತಮ್ ಮತ್ತೆ ಒಂದು ನಿಗೂಢ ಮಗು, ಇವರ ನಡುವೆ ಒಂದು ಇಮೋಷನಲ್ ಸೀನ್ ನಡೆಯುತ್ತೆ. ಇದು ಕತೆಗೆ ದೊಡ್ಡ ಟ್ವಿಸ್ಟ್ ಕೊಡ್ಬೋದು ನೋಡಿ. ಸರಿ, ಹಾಗಿದ್ರೆ ಮುಖ್ಯ ವಿಚಾರಗಳು ಏನಂದ್ರೆ, ಮೊದಲನೇದಾಗಿ ಒಂದು ಅನಿರೀಕ್ಷಿತ ಭೇಟಿ. ಭೂಮಿಕಾ ತನ್ನ ಮನೆ ಹೊರಗೆ ಒಂದು ಚಿಕ್ಕ ಹುಡುಗಿನ್ ನೋಡ್ತಾಳೆ. ಯಾರು ಈ ಮಗು ಅಂತ ಗೊತ್ತಿಲ್ಲ, ಸರಿನಾ? ಆದ್ರೂ ಪ್ರೀತಿಯಿಂದ ಕರೆದು ಊಟ ಕೊಟ್ಟು ಮಾತಾಡಿಸ್ತಾಳೆ. ಅಯ್ಯೋ, ಆ ಮಗು ತನ್ನಪ್ಪ ಗೌತಮ್ ಬಗ್ಗೆ ಹೇಳಿದಾಗ್ಲಂತೂ ಭೂಮಿಗಾಗೆ ತನ್ನ ಗಂಡನ ನೆನಪಾಗಿ ಹಳೆ ನೋವೆಲ್ಲ ಮತ್ತೆ ಕಾಡೋಕ್ ಶುರುವಾಗುತ್ತೆ. ಎರಡನೇ ಪಾಯಿಂಟ್, ಗೌತಮ್ನ ರಿಯಾಕ್ಷನ್. ಆ ಹುಡುಗಿ ಮನೆಗ್ ವಾಪಸ್ ಹೋದಾಗ ಅವಳಪ್ಪ ಅಂದ್ರೆ ಗೌತಮ್ ಕೇಳ್ತಾನೆ, ಏನ್ ಮಾತಾಡ್ದೆ ಭೂಮಿಕಾ ಜೊತೆ ಅಂತ. ಅವಳು ಎಲ್ಲ ವಿವರಿಸಿದ್ಮೇಲೆ ಪಾಪ ಗೌತಮ್ಗೂ ತನ್ನ ಹೆಂಡ್ತಿ ಭೂಮಿಕಾ ನೆನ್ಪಾಗಿ ಅವನಿಗೂ ತುಂಬಾನೇ ಬೇಜಾರಾಗುತ್ತೆ, ಮನಸ್ಸು ಕಳವಳಗೊಳ್ಳುತ್ತೆ. ಮೂರನೇದಾಗಿ, ಮತ್ತಿದು ತುಂಬಾ ಮುಖ್ಯವಾದ ವಿಷಯ ನೋಡಿ, ನಿಮ್ಗೆ ಗೊತ್ತಿರ್ಬೋದು ಭೂಮಿಕಾ ಮತ್ತೆ ಗೌತಮ್ ಯಾಕೆ ದೂರ ಆಗಿದ್ದಾರೆ ಅಂತ. ಅವರ ಮೊದಲನೇ ಮಗು ಹುಟ್ಟಿದ ಸ್ವಲ್ಪ ದಿನದಲ್ಲೇ ಕಾಣಿಯಾಗಿತ್ತು ಅಲ್ವಾ? ಆ ವಿಷಯನ ಗೌತಮ್ ಮುಚ್ಚಿಟ್ಟಿದ್ದ, ಅದಕ್ಕೆ ಅವರಿಬ್ರು ಬೇರೆ ಆಗಿರೋದು. ಈಗ ಈ ಎಪಿಸೋಡ್ನಲ್ಲಿ ಬಂದಿರೋ ಹುಡುಗಿ ಗೌತಮ್ ಜೊತೆನೇ ಇದ್ದಾಳೆ, ಅವನನ್ನ ಅಪ್ಪ ಅಂತ ಕರೀತಾಳೆ. ಹಾಗಿದ್ರೆ ಯೋಚನೆ ಮಾಡಿ, ಈ ಮಗು ಅವರಿಬ್ರದ್ದೇನಾ? ವರ್ಷಗಳ ಹಿಂದೆ ಕಳೆದೋದ ಮಗಳೇ ಇವಳಾ? ದೊಡ್ಡ ಪ್ರಶ್ನೆ ಇದು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಒಂದು ಎಮೋಷನಲ್ ಭೇಟಿ ಇದೆಯಲ್ಲ, ಇದು ನಿಜವಾಗ್ಲೂ ಆ ಮಗು ಭೂಮಿಕಾ ಗೌತಮ್ರ ಕಳೆದುಹೋದ ಮಗಳೇನಾ ಅನ್ನೋ ದೊಡ್ಡ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಈ ಸೀಕ್ರೆಟ್ ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತಾ? ಕಾದ್ ನೋಡೋಣ ಅನ್ವಾ?